ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಯಾರೇ ಆಗಲಿ ಜಾಸ್ತಿ ಹಾರೋದಕ್ಕೆ ಹೋಗಬಾರ್ದು. ಒಂದಿನ ಕೆಳಗೆ ಬೀಳೋದು ಗ್ಯಾರಂಟಿ. ಮೇಲೇರಿದಷ್ಟು ಅಪಾಯ ಜಾಸ್ತಿನಲ್ವಾ? ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಒಂದು ಕೋಟೆಯನ್ನ ಕಟ್ಕೊಂಡು ಸರ್ವಾಧಿಕಾರಿಯಾಗಿ ಮೆರೀತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಅವರ ಪಾಡು ಕೂಡ ಈಗ ಹೇಗೆ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಯಾವ ವಿಚಾರ ಕೋಲ್ಕತ್ತಾ ಹೈಕೋರ್ಟ್ಗೆ ಅರ್ಥ ಆಗದೆ ಹೋಯ್ತೋ ಆ ವಿಚಾರ ಈಗ ಸುಪ್ರೀಂ ಕೋರ್ಟ್ಗೆ ತಕ್ಷಣ ಅರ್ಥ ಆಗಿದೆ. ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆಯಾದಂತಹ ಇಡಿ ದಾಳಿ ನಡೆಸಬೇಕಾದ್ರೆ ಸ್ವತಃ ಸಿಎಂ ಮಮತಾ ಬ್ಯಾನರ್ಜಿ, ಡಿಜಿಪಿ, ಕೋಲ್ಕತ್ತಾ ಪೊಲೀಸ್ ಕಮಿಷನರ್, ಅದೇ ರೀತಿ ಮುಖ್ಯ ಕಾರ್ಯದರ್ಶಿ ಇವರು ದಾಳಿ ನಡೆಸ್ತಾ ಇದ್ದಂತಹ ಜಾಗಕ್ಕೆ ಓಡೋಡ್ ಹೋಗ್ತಾರೆ. ಅಲ್ಲಿದ್ದಂತಹ ಫೈಲ್ಗಳಾಗಿರ್ಬಹುದು, ಮೊಬೈಲ್ ಆಗಿರ್ಬಹುದು, ಅನೇಕ ವಸ್ತುಗಳನ್ನ ಕಳ್ಳತನ ಮಾಡ್ಕೊಂಡು ಬರ್ತಾರೆ. ಅದನ್ನ ಕಳ್ಳತನ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಅವ್ರು ನಡ್ಕೊಂಡಂತಹ ರೀತಿ ಆಗಿರ್ಬಹುದು, ಅವತ್ತು ಒಂದಷ್ಟು ರಹಸ್ಯಗಳನ್ನ ಬಚ್ಚಿಡುವಂತಹ ಪ್ರಯತ್ನವನ್ನ ಆನ್ ಕ್ಯಾಮರಾ ಅಲ್ಲಿ ಮಾಡಿರುವಂತದ್ದಾಗಿರ್ಬಹುದು. ಆಮೇಲೆ ಅವೆಲ್ಲವೂ ಕೂಡ ರೆಕಾರ್ಡ್ ಆಗಿರೋದ್ರಿಂದ ಇನ್ನು ಇಡಿ ಅಥವಾ ಯಾವುದೇ ಸಂಸ್ಥೆ ಕ್ರಮವನ್ನ ಕೈಗೊಳ್ತಾ ಇರುವಾಗ ಅಲ್ಲಿಗೆ ಯಾರಿಗೂ ಕೂಡ ಹೋಗುವಂತ ಅವಕಾಶ ಇರೋದಿಲ್ಲ. ಹಾಗಾಗಿ ಅವರನ್ನ ಕಳ್ಳರಂತಾನೆ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ರೂ ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ದೇಶದ ಪ್ರಧಾನಮಂತ್ರಿನೇ ಆಗಿರ್ಲಿ, ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳೇ ಆಗಿರ್ಲಿ ಅಥವಾ ರಾಜ್ಯಪಾಲರೇ ಆಗಿರ್ಲಿ, ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ. ಸ್ವತಃ ರಾಷ್ಟ್ರಪತಿ ಅವರು ಕೂಡ ಅಲ್ಲಿ ತನಿಖೆಗೆ ಅಡ್ಡಿಪಡಿಸಬಾರ್ದು. ಹಾಗೆ ಇರುವಾಗ ಈ ವಿಚಾರ ಮಮತಾ ಬ್ಯಾನರ್ಜಿ ಅವರಿಗೆ ಗೊತ್ತಿರಲಿಲ್ಲವಾ ಅಂತ ಪದೇ ಪದೇ ಇಡಿ, ಸಿಬಿಐ ಇವರ ಅಸಭ್ಯ ವರ್ತನೆಯನ್ನು ಸಹಿಸಿಕೊಂಡಿದೆ. ಆದ್ರೂ ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ, ನ್ಯಾಯಾಲಯಕ್ಕೂ ಹೋಗಿಲ್ಲ. ಒಂದು ವೇಳೆ ಇಡಿ ಮೊದಲೇ ನ್ಯಾಯಾಲಯಕ್ಕೆ ಹೋಗಿ ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದಿದ್ರೆ ಇಷ್ಟೊತ್ತಿಗಾಗ್ಲೇ ಇವೆಲ್ಲವೂ ಕೂಡ ನಿಂತು ಹೋಗ್ತಾ ಇತ್ತೋ ಏನೋ. ಆದ್ರೆ ಈ ಸಲ ಇಡಿ ಒಂದು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ದೀದಿಯನ್ನ ಫೈನಲಿ ಸಿಲುಕಿಸಿ ಹಾಕಿದ್ದಾರೆ. ಈ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಕಪಿಲ್ ಸಿಬಲ್ ಮಮತಾ ಬ್ಯಾನರ್ಜಿಯನ್ನ ರಕ್ಷಣೆ ಮಾಡೋದಕ್ಕೆ ಪಣ ತೊಟ್ಕೊಂಡು ನಿಂತಿದ್ದಾರೆ. ಆದ್ರೆ ಮಜಾ ಏನ್ ಗೊತ್ತಾ, ನ್ಯಾಯಾಧೀಶರು ಕಪಿಲ್ ಸಿಬಲ್ ಅದೇ ರೀತಿ ಮಮತಾ ಬ್ಯಾನರ್ಜಿ ಇಬ್ಬರಿಗೂ ಕೂಡ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕಿದೆ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇತ್ತು. ಆಗ ಮಮತಾ ಬ್ಯಾನರ್ಜಿ ಅವರ ಅರ್ಜಿಯನ್ನ ನಾವು ಕೇಳೋದಿಲ್ಲ, ಅದನ್ನ ತಿರಸ್ಕರಿಸ್ತೀವಿ ಅಂತ ಕೋಲ್ಕತ್ತಾ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇಡಿ ತಗೊಂಡು ಹೋಗಿರುವಂತಹ ದಾಖಲೆಗಳಾಗಿರ್ಬೋದು ಅವೆಲ್ಲವನ್ನ ಕೂಡ ಟಿಎಂಸಿ ಪಾರ್ಟಿಗೆ ಸೇರಿದ್ದು ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ. ಈ ಕಡೆ ಇಡಿ ಇಲ್ಲಿಂದ ಯಾವುದೇ ದಾಖಲೆಗಳನ್ನ ನಾವು ತಗೊಂಡು ಹೋಗಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಯಾಕಂದ್ರೆ ಇಡಿ ಸಿದ್ಧಪಡಿಸಿದ್ದಂತಹ ಪಂಚನಾಮೆ ಭರ್ತಿನೇ ಮಾಡಿರ್ಲಿಲ್ಲ, ಎಲ್ಲವನ್ನ ಕೂಡ ಮಮತಾ ಬ್ಯಾನರ್ಜಿ ಅವರೇ ತಗೊಂಡು ಹೋಗಿದ್ದಾರೆ ಅಂತ ಅಲ್ಲಿ ಇಡಿ ಸ್ಪಷ್ಟಪಡಿಸುತ್ತೆ. ನೋಡಿ, ಮಮತಾ ಬ್ಯಾನರ್ಜಿ ಫೈಲ್ಗಳನ್ನ ಹಿಡ್ಕೊಂಡು ಮಾಡಿರುವಂತಹ ನಾಟಕ, ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ವಿಚಾರ ನ್ಯಾಯಾಲಯ ಗಮನಿಸೋದಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ಇಡಿ ನ್ಯಾಯಾಲಯಕ್ಕೆ ಆಡಿಯೋ ಆಗಿರಬಹುದು, ವಿಡಿಯೋ ಆಗಿರಬಹುದು ಎಲ್ಲವನ್ನ ಅಂದ್ರೆ ಸಾಕಷ್ಟು ಸಾಕ್ಷಿಗಳನ್ನ ಸಲ್ಲಿಕೆ ಮಾಡುತ್ತೆ. ಇವೆಲ್ಲವನ್ನ ಕೂಡ ಗಮನಿಸಿದ ನಂತರ ಸುಪ್ರೀಂ ಕೋರ್ಟಿಗೆ ಒಂದು ವಿಚಾರ ಅರ್ಥ ಆಗತ್ತೆ. ಏನು? ಇದನ್ನ ನಾವೇನಾದ್ರೂ ಇಲ್ಲಿ ನಿಲ್ಲಿಸದೇ ಇದ್ರೆ ಇದು ಎಲ್ಲಾ ರಾಜ್ಯಗಳಿಗೂ ಹರಡುತ್ತೆ. ಅಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಯಾರಾದ್ರೂ ದಾಳಿ ನಡೆಸೋದಕ್ಕೆ ಹೋಗ್ತಾರೆ, ಆಗ ಅಲ್ಲಿ ಅಧಿಕಾರದಲ್ಲಿ ಇರುವಂತವ್ರು ಏನ್ ಮಾಡ್ತಾರೆ, ಜಿಲ್ಲಾಧಿಕಾರಿಗಳಿಗ ಅಥವಾ SP ಅವರಿಗ ಫೋನ್ ಮಾಡಿ ಹೇಳ್ತಾರೆ ಇಡಿ, ಸಿಬಿಐ ಅವರು ಬರ್ತಾ ಇದ್ದಾರೆ ಅಂತ. ಸೊ ಆ ಮೂಲಕ ಅವರ ಕೆಲಸಕ್ಕೆ ಅಡ್ಡಿಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಫೈಲ್ಗಳನ್ನ, ದಾಖಲೆಗಳನ್ನ ಎಲ್ಲವನ್ನ ಕೂಡ ಎತ್ಕೊಂಡು ಹೋಗ್ತಾರೆ. ತನಿಖೆ ನಡೆಸೋದಕ್ಕೆ ಬಂದಂತಹ ಏಜೆನ್ಸಿಗಳ ಮೇಲೆ FIR ಅನ್ನು ದಾಖಲು ಮಾಡ್ತಾರೆ. ಆಗ ತನಿಖಾ ಸಂಸ್ಥೆಗಳು ಏನ್ ಮಾಡ್ಬೇಕು? ಅವರು ಯಾವ ರೀತಿ ದಾಳಿನ ಮಾಡಿದಾಗ? ವೀಕ್ಷಕರು, ಈಗ ಕೋಲ್ಕತ್ತಾದಲ್ಲಿ ಇಡಿ ಅಧಿಕಾರಿಗಳ ಮೇಲೆ ದಾಖಲಾಗಿರುವಂತಹ FIR ಅನ್ನ ರದ್ದು ಮಾಡಬೇಕನ್ನುವಂಥದ್ದು ಇಡಿಯ ಬೇಡಿಕೆ ಆಗಿತ್ತು. ಸುಪ್ರೀಂ ಕೋರ್ಟ್ ಈಗ ಆ ಬೇಡಿಕೆಯನ್ನ ಸ್ವೀಕಾರ ಮಾಡಿದೆ. ಇಡಿಗೆ ಆ ಮೂಲಕ ಈಗ ಮೊದಲ ಜಯ ಸಿಕ್ಕಿದೆ. ಇಡಿ ಮೇಲೆ ಆಗಿರುವಂತಹ ಅಥವಾ ಆಗಲಿರುವಂತಹ ಯಾವುದೇ FIR ಗಳಿಗೆ ತಕ್ಷಣದಿಂದ ಈಗ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಅಂದ್ರೆ ಕೋಲ್ಕತ್ತಾದಲ್ಲಿ ದೊಡ್ಡ ತಪ್ಪು ನಡೆದಿದೆ ಅನ್ನುವಂಥದ್ದನ್ನ ಈಗ ಸುಪ್ರೀಂ ಕೋರ್ಟ್ ಸ್ವತಃ ಒಪ್ಕೊಂಡಿದೆ. ಸುಪ್ರೀಂ ಕೋರ್ಟ್ 2 ನೋಟಿಸನ್ನು ಈಗ ಜಾರಿ ಮಾಡಿರುವಂಥದ್ದು. ಒಂದು ಪ್ರಕರಣ ಕಾನೂನುಬದ್ಧವಾಗಿ ನಡೀತಾ ಇರುವಾಗ ಅದು ಕಾನೂನು ರೀತಿಯಲ್ಲೇ ಸಾಗಬೇಕು. ಕರೆಕ್ಟ್.
14 ದಿನಗಳ ನೋಟಿಸ್ ಅನ್ನು ನೀಡಲಾಗಿತ್ತು. ಒಂದು ನೋಟಿಸ್ ಮಮತಾ ಸರ್ಕಾರಕ್ಕೆ, ಇನ್ನೊಂದು ನೋಟಿಸ್ ಅನ್ನು ಕಮಿಷನರ್ ಅವರಿಗೆ ನೀಡಲಾಗಿತ್ತು. ನಾವು ದಾಳಿ ನಡೆಸೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ, ಅಂದ್ರೆ ಅದಕ್ಕೂ ಮೊದಲೇ ಇಮೇಲ್ ಮೂಲಕ ಕೋಲ್ಕತ್ತಾ ಕಮಿಷನರ್, ಅದೇ ರೀತಿ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ನಾವು ಮಾಹಿತಿಯನ್ನ ನೀಡಿದ್ವಿ ಅಂತ ಇಡಿ ಹೇಳ್ತಾ ಇದೆ. ಆದ್ರೆ ಅಯ್ಯೋ ನಮಗೆ ಅದ್ಯಾವುದು ಮಾಹಿತಿನೇ ಇರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರ ಪೊಲೀಸರು ಈಗ ವಾದವನ್ನು ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಇಡಿ ಅನ್ನುವಂಥದ್ದು ಯಾವುದೇ ಸಾಮಾನ್ಯ ಗುಂಪು ಅಲ್ಲ. ತಾಂತ್ರಿಕ ವಿಚಾರಗಳಲ್ಲಿ ಸಿಕ್ಕಿಬಿದ್ರೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸುಪ್ರೀಂ ಕೋರ್ಟ್ ಇಲ್ಲಿ ಇಡಿಯ ಮೇಲೆ ಯಾವಾಗಲೂ ಕೂಡ ನಿಗಾವನ್ನ ಇಟ್ಟಿರುತ್ತೆ. ಆದ್ರೆ ಈ ಬಾರಿ ದೀದಿಯ ಮೇಲೆ ಸುಪ್ರೀಂ ಕೋರ್ಟ್ ನಿಗಾವನ್ನ ಇಟ್ಟಿದೆ. ಮೊದಲ ಬಾರಿಗೆ ಇಡಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಹ ಗೌರವ ಸಿಕ್ಕಿರುವಂಥದ್ದು. ಇಡಿ ಕ್ರಮವನ್ನ ಕೈಗೊಳ್ಳುವಾಗ ಇಲ್ಲಿ ಯಾರು ಕೂಡ ಅಡ್ಡಿ ಮಾಡೋ ಹಾಗೆ ಇಲ್ಲ ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದನ್ನ ಎಲ್ಲಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಂದೆ ಮಮತಾ ಬ್ಯಾನರ್ಜಿ ಅಥವಾ ಡಿಜಿಪಿ ವಿರುದ್ಧ ಯಾವ ತೀರ್ಪು ಬರುತ್ತೋ ಅದನ್ನಂತೂ ನಾವು ಕಾದು ನೋಡಬೇಕು. ಯಾವುದೇ ಮುಖ್ಯಮಂತ್ರಿ ಆಗಿರಬಹುದು, SP ಆಗಿರಬಹುದು ಅಥವಾ ರಾಜ್ಯದ ಅಧಿಕಾರಿಗಳು ತನಿಖೆ ನಡೆಯುವಂತಹ ಸ್ಥಳದ ಹತ್ತಿರ ಕೂಡ ಸುಳಿಬಾರ್ದನ್ನುವಂತಹ ತೀರ್ಪು ಬಂದು ಬಿಟ್ರೆ, ಯಾರಾದ್ರೂ ಅಂತಹ ಕೆಲಸವನ್ನ ಮಾಡಿದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಆಮೇಲೆ ಹೋಗುವಂತ ಅಗತ್ಯ ಇರೋದಿಲ್ಲ. ಅಂಥವ್ರನ್ನ ನೇರವಾಗಿ ಆಮೇಲೆ ಜೈಲಿಗೆ ಕಳಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಮಮತಾ ಸರ್ಕಾರಕ್ಕೆ ಬಹಳ ದೊಡ್ಡ ಏಟನ್ನಂತೂ ಕೊಟ್ಟಿದೆ. ಇಡಿ ಅಧಿಕಾರಿಗಳ ವಿರುದ್ಧದ FIRಗೆ ತಡೆಯಾಜ್ಞೆಯನ್ನು ಕೂಡ ನೀಡಿದೆ. ಯಾವುದೇ ತಪ್ಪು ಮಾಡಿದಂತಹ ಇಡಿ ವಿರುದ್ಧ ದಾಖಲಾಗಿದ್ದಂತಹ FIR ಬಗ್ಗೆ ತನಿಖೆಯ ಅಗತ್ಯ ಇಲ್ಲ ಅಂತ ನ್ಯಾಯಾಲಯವೇ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮಮತಾ ಸರ್ಕಾರ ಈಗ 2 ವಾರಗಳಲ್ಲಿ ಉತ್ತರವನ್ನು ಕೊಡಬೇಕು. ಅಲ್ಲಿಗೆ ಅವರು ಏನು ಮಾಡೋದಕ್ಕೆ ಹೋಗಿದ್ರು, ಅವರ ಉದ್ದೇಶ ಅಲ್ಲಿ ಏನಿತ್ತು, ಅಲ್ಲಿಂದ ಏನನ್ನ ತಗೊಂಡು ಬಂದ್ರು, ಎಲ್ಲವನ್ನು ಕೂಡ ವಿವರ ಕೊಡಬೇಕು. ಅಂದ್ರೆ ಎಲ್ಲವನ್ನು ಕೂಡ ವಿವರಿಸಬೇಕಾಗತ್ತೆ. ಇದಕ್ಕೆ ಮಮತಾ ಬ್ಯಾನರ್ಜಿ ಅವರ ಬಳಿ ಸದ್ಯಕ್ಕಂತೂ ಉತ್ತರ ಇಲ್ಲ. ನೋಡೋಣ. ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಬಟ್ ಆ ವಾದದಲ್ಲಿ ಯಾವುದೇ ಹುರುಳಂತೂ ಕಾಣಿಸ್ತಾ ಇಲ್ಲ. ಈ ವಿಚಾರದಲ್ಲಿ ಕಥೆಗಿಂತ ಸಾಕ್ಷ್ಯಾಧಾರಗಳು ಇಲ್ಲಿ ಮುಖ್ಯ ಆಗತ್ತೆ. ಹೌದಲ್ವೋ? ಆಮೇಲೆ ಜೊತೆಗೆ ಎಲ್ಲ ಕಾಗದ ಪತ್ರ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇವೆಲ್ಲವನ್ನ ಸುರಕ್ಷಿತವಾಗಿ ಇಡೋದಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟಿಗೆ ಆದೇಶವನ್ನು ಕೂಡ ಮಾಡಿದೆ. ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟ್ ಈ ಪ್ರಕರಣವನ್ನ ಮೊದಲ ದಿನದಿಂದಾನೇ ಸರಿಯಾಗಿ ಆಲಿಸಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಪೀಠ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ. ಕಪಿಲ್ ಸಿಬಲ್ ಆಗ ಕೇಳ್ತಾರೆ, ಹಾಗಾದ್ರೆ ಹೈಕೋರ್ಟ್ ನ್ಯಾಯ ನೀಡೋದಕ್ಕೆ ಅಸಮರ್ಥವಾಗಿದೆಯಾ ಅಂತ ನ್ಯಾಯಾಧೀಶರನ್ನ ಕೇಳ್ತಾರೆ. ಆಗ ಸುಪ್ರೀಂ ಕೋರ್ಟ್, ನಿಮ್ಮ ಮಾತನ್ನ ನಮ್ಮ ಬಾಯಿಗೆ ಹಾಕಬೇಡಿ, ನಾವು ಏನನ್ನ ನಂಬಬೇಕು, ಏನನ್ನ ನಿರ್ಧಾರ ಮಾಡ್ಬೇಕನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಕ್ಯಾಕರಿಸಿ ಉಗಿಯುತ್ತೆ. ಅಂದ್ರೆ ಐಪ್ಯಾಕ್ ದಾಳಿ ಪ್ರಕರಣದಲ್ಲಿ ಇಡಿಯ ಆರೋಪ ಗಂಭೀರ ಆಗಿದೆ, ಹೈಕೋರ್ಟ್ ವಿಚಾರಣೆಯಿಂದ ನಮಗೆ ತೃಪ್ತಿ ಇಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ. ವೀಕ್ಷಕರೇ, ಇಡಿ ಅಧಿಕಾರಿಗಳು ಬಹಳ ಚಾಣಾಕ್ಷತನದಿಂದ ಈ ಬಾರಿ ಕೆಲಸವನ್ನು ಮಾಡಿದ್ದಾರೆ. ಅವರು ಆರ್ಟಿಕಲ್ 32 ಇದರ ಅಡಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಆರ್ಟಿಕಲ್ 21 ಇದರ ಅಡಿಯಲ್ಲಿ ತಮಗೆ ರಕ್ಷಣೆಯನ್ನು ಕೋರಿದ್ದಾರೆ. ಈಗ ನೀವೇ ಹೇಳಿ, ಪ್ರತಿಯೊಂದು ರಾಜ್ಯದಲ್ಲೂ ಹೀಗೆ ಆಗ್ತಾ ಹೋದ್ರೆ ಏನು ಮಾಡಬೇಕು? ಇವತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ನಡೆದಿದೆ, ನಾಳೆ ಜಿಲ್ಲಾ ಮಟ್ಟದಲ್ಲೂ ಆಗಬಹುದು. ಆಗ ಇಡಿ ಮತ್ತೆ CBI ನಂತಹ ಸಂಸ್ಥೆಗಳಿಗೆ ಯಾವ ಬೆಲೆ ಇರುತ್ತೆ? ಅವರಿಗೂ ಸುರಕ್ಷತೆ ಅನ್ನುವಂಥದ್ದು ಬೇಕಲ್ವಾ? ಈಗ ಉದಾಹರಣೆಗೆ ಯಾವುದೇ ರಾಜ್ಯಕ್ಕೆ ಆಗಲಿ ಇಡಿ ತನಿಖೆ ನಡೆಸೋದಕ್ಕೆ ಹೋದಾಗ ಅಲ್ಲಿನ ಸರ್ಕಾರ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿ ಸಾಕ್ಷ್ಯವನ್ನು ನಾಶಪಡಿಸೋದಕ್ಕೆ ಹೇಳಬಹುದು. ಆಗ ಏನ್ ಮಾಡೋದಕ್ಕಾಗತ್ತೆ? ಅವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ ಕ್ಯಾಕರಿಸಿ ಹೋಗದೇ ಇರುವಂಥದ್ದು ಯಾರಿಗೆ? ಮಮತಾ ಬ್ಯಾನರ್ಜಿ ಅವರಿಗೆ ಕೂಡ, ಕಪಿಲ್ ಸಿಬಲ್ ಅವರಿಗೆ ಕೂಡ. ಸೊ ಆಗಿರುವಂಥದ್ದು ಸರಿಯಾಗೇ ಆಗಿದೆ ಬಿಡಿ. ನೀವೇನಂತೀರಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.